ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಡೋಕ್ಳೆ ಮಾಡ್ಲಿಕ್ಕೆ ನೋಡ್ರಿ. ಡೋಕ್ಳೆ ಮಾಡಲಿಕ್ಕೆ 2 ಬಟ್ಲ ಹಿಟ್ಟು ತೊಗೊಂಡೇನಿ. ಈ ಬಟ್ಟಲೇ 2 ಬಟ್ಲ ಹಿಟ್ಟು ತೊಗೊಂಡೇನಿ. ಆಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಇಲ್ಲ. ಆಮೇಲೆ ಇನ್ನೂ ಒಂದು ಪಾಕೆಟ್ ತೊಗೊಂಡೇನಿ ನೋಡಿರಿ. ಆಮೇಲೆ ಒಗ್ಗರಣೆಗೆ ಒಂಚೂರು ಮೆಣಸಿನ್ಕಾಯಿ, ಆಮೇಲೆ ಹಿಂಗೆ ಹೆಚ್ಚಿಟ್ಟೀನಿ. ಕರಿಬೇವು ತೊಗೊಂಡೀನಿ. ಈಗ ಹಿಟ್ಟು ಕಲಿಸ್ತೀನಿ ನೋಡಿರಿ. ಇದಕ್ಕೇನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ. ಉಪ್ಪು ನೋಡ್ಕೊಂಡು ಹಾಕೋರಿ. ಆಮೇಲೆ 1 ಚಮಚ ಸಕ್ಕರೆ ಹಾಕ್ತೀನಿ ನೋಡಿರಿ, ಒಂಚೂರು ಮೇಲೆ ಅಷ್ಟೆ. ಈಗ ಇದನ್ನು ನೀರು ಹಾಕಿ ಕಲಿಸ್ತೀನಿ ನೋಡಿರಿ. ಭಾಳ ಸೈಲೂ ಕಲಿಸ್ಕೊಬೇಡ್ರಿ, ಭಾಳ ಗಟ್ಟಿನೂ ಇಲ್ಲ, ಮೀಡಿಯಮ್. ಗಂಟು ಇಲ್ದಂಗೆ ಕಲಿಸ್ಕೊಂಡ್ಬಿಡ್ಬೇಕು ಚೆಂದಾಗಿ. ಈ ಡೋಕ್ಳೆ ಉತ್ತರ ಕರ್ನಾಟಕದಾಗ ಇತ್ತೀಚೆಗೆ ಮಾಡ್ಲಿಕ್ಕತ್ತಾರೆ. ಇದು ಮೊದಲು ಫಸ್ಟ್ ರೆಸಿಪಿ ಅಂತಂದರೆ ಇದು ಮಹಾರಾಷ್ಟ್ರದ ಡೋಕ್ಳೆ. ಯಾವಾಗಲೂ ಅಲ್ಲಿ ಜಾಸ್ತಿ ಮಾಡ್ತಾರೆ. ಈ ಕಡೆ ಬಿಜಾಪುರ ಸೈಡ್ ಮಾಡ್ತಾರೆ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಈ ಕಡೆ ಎಲ್ಲ ಮಾಡ್ತಾರೆ. ಆದರೆ ಈ ಕಡೆ ಗುಲ್ಬರ್ಗ ಕಡೆ ಸ್ವಲ್ಪ ಕಡಿಮೆ. ಇತ್ತೀಚೆಗೆ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡೀನಿ. ನಾವು ಯಾವಾಗಲೂ ಬಿಜಾಪುರ ಸೈಡಿನ ರೂಢಿ ಜಾಸ್ತಿ ನಮಗೆ, ಅದಕ್ಕೆ ನಾವು ಯಾವಾಗಲೂ ಮಾಡ್ತೀವಿ. ಇದು ನೋಡ್ರಿ ಸಪ್ಪಗಿರ್ತದೆ. ಹುಡುಗರಿಗೆ ಸ್ನ್ಯಾಕ್ಸಿಗೆ ಕೊಡ್ಬೋದು, ಆಮೇಲೆ ಅವರಿಗೆ ಡಬ್ಬಿಗೆ ಹಾಕ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗೆ ತಿನ್ಲಿಕ್ಕೆ ಅಂತೇಳಿ. ಆಮೇಲೆ ಟೀ ಕಾಫಿ ಜೊತೆಗೆ ಮಾಡ್ಬೋದು. ಯಾಕಂದ್ರೆ ಇದು ಒಂಥರ ಸ್ಪಾಂಜ್ ಬಂದಂಗೆ ಬರ್ತದೆ, ಭಾಳ ಚಂದ ಇರ್ತದೆ. ಕಡಲೆ ಹಿಟ್ಟಿಂದೆಲ್ಲ ತಿನ್ಲಿಕ್ಕೆ ಒಂಥರ ಟೇಸ್ಟ್ ಅನ್ನಿಸ್ತದೆ. ಒಂಥರ ಕೇಕ್ ಬಂದಂಗೂ ಬರುತ್ತಿದು. ಈಗ ಇದಕ್ಕೆ ಒಂಚೂರು ಎಣ್ಣೆ ಹಚ್ತೀನಿ. ಹಚ್ಚಿಬಿಟ್ಟು ಈ ಥರ ಒಂದು ಕೇಕ್ ಫ್ಯಾನ್ ತೊಗೊಂಡು ಇದಕ್ಕೊಂದನಿ ಎಣ್ಣೆ ಹಚ್ಚಿಡ್ತೀನಿ. ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾ ಈ ಥರ ಕೇಕ್ ಪ್ಯಾನ್ ತೊಗೊಂಡೀನಿ. ನೀವು ಹಿಂಡಾಲಿ ಮುದ್ದಿದ್ರೆ ಅದನ್ನು ತೊಗೋಬೋದು. ಅದು ಸ್ವಲ್ಪ ದೊಡ್ಡದದ ಅಂತ ತಿಳ್ಕೊಂಡು ನಾನು ಇದನ್ನು ಸಣ್ಣದು ತೊಗೊಂಡೀನಿ. ಇದನ್ನು ಇಲ್ಲಿ ರೆಡಿ ಮಾಡಿ ಇಟ್ಬಿಡ್ಬೇಕು. ಇವಾಗ ಇದಕ್ಕೇನು ಮಾಡಬೇಕು, ಈ ಏನೋ ಪಾಕೆಟ್ ಅದನ್ನು ಇದನ್ನು ಹಾಕ್ತೇನೆ ನೋಡಿರಿ. ಇದು ಒಂದು ಪಾಕೆಟು ಪೂರ್ತಿ ಬೇಕಾಗುತ್ತೆ. ಇಷ್ಟು ಸುರಿಬಿಟ್ರೆ ಆಮೇಲೆ ಇದ್ರ ಮೇಲೆ ಒಂದು ಹನಿ ನೀರು ಹಾಕ್ರಿ. ಇದನ್ನು ಇವಾಗ ಕಲಿಸ್ಬಿಡ್ತೇನೆ ನೋಡಿರಿ. ಇದು ಕಲಸಿದ ತಕ್ಷಣಕ್ಕೆ ಏನು ಮಾಡಿಬಿಡ್ಬೇಕು, ಅದಕ್ಕೆ ನಾವು ಎಣ್ಣೆ ಹಚ್ಚಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಸುರಿಕೊಂಡು ಆಮೇಲೆ ಹಾಗೆ ಒಲೆ ಮೇಲೆ ಇಟ್ಬಿಡ್ಬೇಕು. ಲೇಟ್ ಮಾಡಬಾರ್ದು, ಒಂದೇ ಡೈರೆಕ್ಷನ್ನಾಗ ತಿರುಗಬೇಕು. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ನೋಟಿಫಿಕೇಷನ್ ನಿಮಗೆ ನಾ ಹಾಕೋ ವಿಡಿಯೋ ಏನದಲ್ಲ ಫಸ್ಟ್ ನಿಮಗೇ ಬರ್ತವೆ, ನೀವೆಲ್ಲ ನೋಡ್ಬೋದು. ಒಂದು ಚೂರು ನಿಂಬೆಹಣ್ಣು ಹಿಂಡ್ತೇನೆ, 4 ಹನಿ ಅಷ್ಟೇ.
ಈಗ ಇದಕ್ಕೆ ಹಾಕಿಬಿಡ್ತೇನೆ ನೋಡಿರಿ ಎಲ್ಲ. ಈ ಥರ ಒಂದು ಸ್ವಲ್ಪ ಬಡಿದು ಬಿಟ್ಟು ಇಲ್ಲಿ ಆಲ್ರೆಡಿ ನಾನು ನೀರು ಕುದಿಲಿಕ್ಕೆ ಇಟ್ಟೀನಿ. ಇದರೊಳಗೆ ಇದನ್ನು ಇಟ್ಟುಬಿಡ್ತೀನಿ. ಇಟ್ಟುಬಿಟ್ಟು ಇದನ್ನು ಮುಚ್ಚಿಬಿಡೋಣ. ಇದನ್ನು ಫುಲ್ ಇಟ್ಬಿಡೋಣ. ಇವಾಗ ಅದು ಕುದಿಯುತ್ತಾನ ನಾವೇನು ಮಾಡೋಣ, ಇದಕ್ಕೊಂದು ಒಗ್ಗರಣೆ ಬೇಕಲ್ಲ, ಈ ಒಗ್ಗರಣೆ ಮಾಡ್ಕೊಂಬಿಡೋಣ. ಈ ಕಡೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಒಗ್ಗರಣೆಗೆ ಬುಟ್ಟಿ ಇಟ್ಕೋತೀನಿ ನೋಡ್ರಿ ಸರ್. ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ತೇನೆ ನೋಡ್ರಿ. ಭಾಳ ಎಣ್ಣೆ ಇಲ್ಲ, ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೋಬೇಕು. ಇದು ಸ್ವಲ್ಪ ಎಣ್ಣೆ ಕಾಯ್ದಿಂದ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಡಮ್ಮ. ಒಂದು ಚಮಚ ಸಾಸಿವೆ, ಒಂದು ಚಮಚ ಜೀರಿಗೆ ಹಾಕೀನಿ. ಅವು ಚಿಟಪಟ ಅಂದ್ಗಾನೆ ಇದನ್ನು ಹಾಕಮ್ಮ. ಕರಿಬೇವು, ಈ ಮೆಣಸಿನ್ಕಾಯಿ ಹಾಕಮ್ಮ. ನೀರು ಈಗ ಇದಕ್ಕೆ ಕರಿಬೇವು ಹಾಕ್ತೇನೆ ನೋಡಿರಿ. ಆಮೇಲೆ ಮೆಣಸಿನ್ಕಾಯಿ. ಇದನ್ನು ಒಂಚೂರು ತಿರುಗಾಡಿಬಿಡೋಣ. ಇದು ಚೆಂದಾಗಿ ಎಣ್ಣೆ ಒಳಗೆ ತಾಳಿಸ್ಕೊತೀವಿ. ಇದಕ್ಕೆ ನೀವೇನು ಮಾಡ್ತೀರಿ, ಸ್ವಲ್ಪ ಎಳ್ಳಿದ್ದು ಅಂತಂದರೆ ಒಗ್ಗರಣೆಗೆ ಎಳ್ಳನ್ನು ಹಾಕ್ಕೋಬೋದು. ನೋಡಿರಿ, ಈ ಥರ ಮೆಣಸಿನ್ಕಾಯಿ ಹಿಂಗಾದಗಳೇ ಇದಕ್ಕೇನು ಮಾಡಬೇಕು, ಒಂದು ಸಣ್ಣ ವಾಟದಷ್ಟು ನೀರು ಹಾಕ್ಕೋಬೇಕು. ನೋಡಿ, ಇಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದು ಕುದಿಬೇಕು. ಈಗೇನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಸಿಹಿ ತಿನ್ನೋರು ಇದ್ದರೆ ಇದಕ್ಕೂ ಕೂಡ ಒಂದು ಅರ್ಧ ಚಮಚ ಸಕ್ಕರೆ ಹಾಕೋತಾರೆ. ಆದರೆ ನಾನು ಅಲ್ಲಿ ಹಾಕೋಂಗಿಲ್ಲ, ಇಲ್ಲೇ ಹಾಕಿಬಿಟ್ಟಿನಿ ಸಕ್ಕರೆ, ಅದಕ್ಕೆ ಹಾಕೋಂಗಿಲ್ಲ.
ನೋಡಿರಿ ಕುದಿಬೇಕಿದೆ ಚೆಂದಾಗಿ. ಅದು ಆಗುತ್ತಾನೆ ಇದು ಕುದೀತದೆ. ಮೆಣಸಿನ್ಕಾಯಿ ಚೆಂದ ಮೆತ್ತಗಾಗ್ಬೇಕು ಅದ್ರೊಳಗೆ. ನೋಡಿರಿ ಒಂದು ಇದ್ರೊಳಗೆ ಎಷ್ಟು ಚೆಂದ ಬರ್ತಿದ್ರಿ ಇವತ್ತು. ಸಂತೋಷ ಒಂದು ಕಳೆದು ಹೋಗುವ ವಸ್ತುವಲ್ಲ, ನಮ್ಮೊಳಗೆ ಇರುವ ಮನಸ್ಥಿತಿ ಅರಿತು ಆನಂದಿಸೋಣ ಅಂತ ಬರೆದಿದ್ದರು ನೋಡಿರಿ. ಒಂದು ಕಡೆ ಇವತ್ತು ಓದಿದೆ ನಾನು, ಅದು ಎಷ್ಟು ಚೆಂದ ಬರೆದಿದ್ದರು ನೋಡಿರಿ. ಸಂತೋಷ ಒಂದು ಕಳೆದು ಹೋಗುವ ವಸ್ತುವಲ್ಲ ಅಂತ. ಅದು ಸಂತೋಷ ಇದ್ದದ್ದನ್ನು ನಮ್ಮೊಳಗೆ ಇಟ್ಕೋಬೇಕು, ಅದನ್ನು ಅವಾಗವಾಗ ನೆನಪಿಸ್ಕೋಬೇಕಂತ. ಸಂತೋಷದ ದಿನಗಳನ್ನು ನಮ್ಮೊಳಗೆ ಇರುವ ಮನಸ್ಥಿತಿ ಅರಿತು ಅನುಭವಿಸೋಣ ಅಂತ. ಅಂದ್ರೆ ನಮ್ಮೊಳಗೆ ಇಟ್ಕೊಂಡು ಅವಾಗವಾಗ ಅದನ್ನು ಅನುಭವಿಸ್ತಿರ್ಬೇಕು ಅಂತ ಹೇಳ್ತಾರೆ ನೋಡ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಘಾಟವಲ್ಲ ಅದಕ್ಕೆ. ಇದು ನೋಡಿರಿ ಇವಾಗ ಆಗಿಬಿಟ್ಟದ. ಇದನ್ನು ಗ್ಯಾಸ್ ಆರಿಸ್ತಾನೆ. ಇದು ಒಗ್ಗರಣೆ ಈ ಕಡೆ ಎತ್ತಿಟ್ಕೊಂಡ್ಬಿಡೋಣ. ಇದು ಆರಿದ ಮೇಲೆ ಇದಕ್ಕೆ ಏನು ಮಾಡ್ಬೇಕು, ಇದಕ್ಕೇನದಲ್ಲ ನಿಂಬೆಹಣ್ಣು ಆರಿದ ಮೇಲೆ ಇದಕ್ಕೆ ಒಂದೆರಡು ಹನಿ ನಿಂಬೆಹಣ್ಣು ಹಿಂಡಬೇಕು. ಯಾಕಂದರೆ ಇವಾಗೇ ಹಾಕಿದ್ರೆ ಕೈ ಆಗ್ತದೆ, ಬಿಸಿ ನೀರಿನಾಗ ಹಾಕಿದ್ರೆ ಅದಕ್ಕೆ ಬೇಡ. ಇದನ್ನು ತೆಗೆದು ನೋಡಮ್ಮ, ಇವಾಗ ಆಗಿಬಿಟ್ಟಿರ್ತದೆ. ಒಬ್ಬರು ವೀಣಾ ಕುಮಾರಿ ಅನ್ನೋರು ಭಾಳ ಚಂದ ಕಮೆಂಟ್ ಮಾಡ್ತಾರೆ ಪಾಪ. ಅವರು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಮಸಾಲೆ ಪುಡಿ ಹಾಕ್ರಿ ಅಂತ ಭಾಳ ಹೇಳಿಕತ್ತಿದ್ರು ಅವರು. ಮಸಾಲೆ ಪುಡಿ ರೆಸಿಪಿನ ಇಷ್ಟರಾಗೆ ರೆಡಿ ಮಾಡ್ತೀನಿ, ನನಗೆ ಟೈಮ್ ಸಿಕ್ಕಿಲ್ಲ, ಎಲ್ಲ ಸಾಮಾನುಗಳು ಇರ್ತಾವೆ, ಭಾಳ ಹುರಿದು ಅದು ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೊಗೋತದೆ. ಅದಕ್ಕೆ ಇಷ್ಟರಾಗೆ ನಾನು ಮಸಾಲೆ ಪುಡಿ ಮಾಡಿ ತೋರಿಸ್ತೀನಿ. ಅವ್ರ ಥರನೇ ಅವರು ಎಷ್ಟು ಚಂದ ಕಮೆಂಟ್ ಮಾಡ್ತಾರೆ, ಪ್ರತಿಯೊಂದು ವಿಡಿಯೋನ ನಮಗೆ ನೋಡ್ತಾರೆ ಅವರು. ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹೀಗೆ ನಮ್ಮ ವಿಡಿಯೋಗಳೆಲ್ಲ ನೋಡಿ ನಮಗೆ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ಕೊತೀನಿ ನಿಮಗೆ. ಇದೇ ಥರ ನೀವು ನೋಡ್ತಾ ಇರ್ರಿ ನಮ್ಮ ವಿಡಿಯೋ. ಆಮೇಲೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ, ಈಗ ಹೆಂಗೆ ಮಸಾಲೆ ಪುಡಿ ಕೇಳಿರಿ ಆ ಥರ ಯಾವುದಾದ್ರೂ ಬೇಕಂದ್ರೆ ನೀವು ಕೇಳ್ರಿ, ನಾನು ಮಾಡಿ ತೋರಿಸ್ತೀನಿ ಅಂತ. ಇದು ನೋಡಿರಿ ಇವಾಗ ಹೆಂಗಾಗ್ಯದ ನೋಡಿರಿ. ಇದು ಗ್ಯಾಸ್ ಆರಿಸಿಬಿಡ್ತೇನೆ. ಇದನ್ನು ಕೆಳಗಿಳಿಸ್ತೀನಿ ನೋಡಿರಿ. ಎಷ್ಟು ಚಂದ ಉಬ್ಬಿ ಬಂದದ ನೋಡಿರಿ. ಈಗ ಇದನ್ನು ಒಂದು ಚಾಕು ತೊಗೊಂಡು ಚುಚ್ಚಿ ನೋಡಿದ್ರೆ ನೋಡಿರಿ, ಇದು ಏನೂ ಅಂಟಿಲ್ಲ, ಅಂದ್ರೆ ಇದು ಆಗ್ಯದ ಅಂತ ಅರ್ಥ. ಇಲ್ಲ ನೋಡಿರಿ, ಎಲ್ಲಿ ಚುಚ್ಚಿದ್ರೂ ಈಗ ಏನೂ ಅಂಟಿಲ್ಲ, ಎಲ್ಲ ಕಡೆ ಆಗ್ಯದ. ಇದು ಏನದಲ್ಲ ತಣ್ಣಗಾಗಬೇಕಿದೆ. ಫಸ್ಟ್ ಆಫ್ ಆಲ್ ಎಲ್ಲ ತಣ್ಣಗಾದ್ಮೇಲೆ ನಾವು ಇದು ಸುತ್ತಿಂದೆಲ್ಲ ಬಿಡಿಸ್ಕೊಂಡ್ರೆ ಬರ್ತದೆ. ಈ ಸದ್ಯಕ್ಕೆ ಇದನ್ನು ಬಿಡಿಸ್ಲಿಕ್ಕೆ ಹೋದ್ವಿ ಅಂತಂದ್ರೆ ಬರೋಂಗಿಲ್ಲ. 5-10 ನಿಮಿಷ ಕಂಪಲ್ಸರಿ ತಣ್ಣಗಾಗಬೇಕಿದು. ಈಗಿದು ಒಂದು ಸೈಡ್ ಇರಲಿ. ಇದಕ್ಕಿಂತ 10 ನಿಮಿಷಕ್ಕಿಂತ ಮುಂಚೆ ನಾನು ಮತ್ತೊಂದು ಮಾಡಿಟ್ಟಿದ್ದೆ, ಅಂದರೆ ನಿಮಗೆ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ನೋಡಿರಿ. ಇದನ್ನು ತಣ್ಣಗಾಗುತ್ತಾನೆ ಬಿಡಬೇಕು. ಈಗ ಇದಕ್ಕೇನದಲ್ಲ ನಾನು ಮಾಡಿ ಆಲ್ರೆಡಿ ತಣ್ಣಗೆ ಮಾಡಿ ಕಟ್ ಮಾಡಿಟ್ಟೀನಿ. ಇದಕ್ಕೇನದಲ್ಲ ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿರಿ. ಈ ಥರ ನೀರೇನಿರ್ತದಲ್ಲ ಎಲ್ಲ ಕಡೆ ಹಾಕಬೇಕು. ಇದು ಕಟ್ ಮಾಡೇ ಹಾಕಬೇಕು, ಅಂದರೆ ಒಳಗೆಲ್ಲ ಹೋಗಿಂದ ಪಳ್ಳಾಗ್ತದೆ ಇದು. ನೋಡಿರಿ ಈ ಥರ ನೀರು ಹಾಕಿಬಿಡ್ಬೇಕು ಇದ್ರದ್ದು. ನೋಡಿರಿ ಈ ಥರ ಆಗ್ಯದ. ಇದು ಈಗ ಮಾಡಿದ್ದು, ಇದು ತಣ್ಣಗಾಗಬೇಕು ಕಂಪಲ್ಸರಿ. ಈಗ ನೋಡಿರಿ ನಿಮಗೆ ತೋರಿಸ್ತೀನಿ, ಖರೆ ಹತ್ಕೋತದ ಇಲ್ಲ ಅಂತಂದ್ರೆ. ಈಗ ಸುತ್ತೆಲ್ಲ ಬಿಡಿಸ್ಬಿಟ್ಟು ನಿಮಗೆ ಬಿಸಿದೆ ಹಾಗೆ ಬಡದು ತೋರಿಸ್ತೀನಿ ಖರೆ. ಬಿಚ್ಚಿತ್ತೋ ಇಲ್ಲ ಗೊತ್ತಿಲ್ಲ. ಹಾಂ ನೋಡಿರಿ ಬಂದದ. ಹಿಂಗೆ ಹತ್ತದ, ಸ್ವಲ್ಪ ಹತ್ತದ ನೋಡಿರಿ ತಳಕ್ಕೆ. ಪೂರ್ತಿ ಆರುತನ ಅಂದ್ರೆ ಏನೂ ಆಗಂಗಿಲ್ಲ, ಕರೆಕ್ಟಾಗಿ ಬಂದುಬಿಡ್ತದೆ. ಇವಾಗ ನೋಡಿರಿ ಬಿಸಿ ಇದ್ದರೂ ಕೂಡ ನಿಮಗೆ ತೆಗೆದು ತೋರಿಸಿ ನಾನು.
ಎಷ್ಟು ಚಂದ ಬರ್ತದೆ. ಈಗ ಆರಿದ್ದನ್ನು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಬಂದ ನೋಡಿರಿ, ಹೆಂಗೆ ಎಷ್ಟು ಫಳ್ಳದ ಒಳಗೆಲ್ಲ ಹೆಂಗೆ ಇದು ನೋಡಿರಿ, ಹೆಂಗೆ ಉಬ್ಬದ ಇವೆಲ್ಲ ಹಿಂಗೆ ಉಬ್ಬಿಬಿಟ್ಟು ಹಿಂಗೆ ಬಂದದ ನೋಡಿರಿ. ಒಳಗಿಂದ ಎಣ್ಣೆ ಅದೆಲ್ಲ ಹೆಂಗೆ ಬರ್ತದೆ. ನೀವು ಒಂದು ಸಲ ಹಿಂಗೆ ಮಾಡಿ ನೋಡಿರಿ, ಎಷ್ಟು ಚಂದ ಬಂದದ. ಇದು ಬಿಸಿ ಬಿಸಿ ಅದ, ಇದು ಸ್ವಲ್ಪ ಆರಿದ್ದು ಮುಂಚೆ ಮಾಡಿಟ್ಟು ತೋರಿಸೀನಿ, ಎರಡೂ ತೋರಿಸೀನಿ. ಆಮೇಲೆ ನಿಮಗೆ ಹೆಂಗೆ ಅನಿಸ್ತಂತ ಹೇಳ್ರಿ, ನೀವು ಮಾಡಿರಿ. ಹುಡುಗರಿಗೂ ಚಂದ ಅನಿಸ್ತದೆ, ಕೇಕ್ ಥರ ತಿಂತ ಹುಡುಗರು. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡಿರಿ. ಮತ್ತೆ ನಾಳೆಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.